ಹಿಂದಿನ ಭಾಗದಲ್ಲಿ ಕೀರ್ತನ್ ಖಂಡಿತವಾಗಿ ನಾನು ಈ ಮದುವೆಗೆ ಒಪ್ಪೋದಿಲ್ಲ ಅಂತ ಎಲ್ಲರ ಮುಂದೆ ಹೇಳ್ತಾನೆ. ಆದ್ರೂ ಕೂಡ ಸುರಕ್ಷಾ ಇನ್ನೊಂದು ಪ್ರಯತ್ನ ಮಾಡ್ತೀನಿ, ಅವನನ್ನು ಹೇಗಾದ್ರೂ ಒಪ್ಪಿಸ್ತೀನಿ ಅಂತ ಅವನ ಮನೆ ಹತ್ರ ಬರ್ತಾಳೆ. ಆದ್ರೆ ಮನೆಯವರೆಲ್ಲರೂ ಒಟ್ಟಾಗಿ ಮಾತಾಡ್ತಿರುವಾಗ ಕೀರ್ತನ್ ಆಡೋ ಮಾತುಗಳಿಂದ ಸುರಕ್ಷನ್ ಮನಸ್ಸಿಗೆ ತುಂಬಾನೇ ಬೇಜಾರಾಗುತ್ತೆ. ಹಾಗಾಗಿ ಅಲ್ಲಿಂದ ಹಾಗೆ ಹೊರಟೋಗ್ತಾಳೆ. ಹಾಗಾದ್ರೆ ಇಷ್ಟೆಲ್ಲ ಆದ್ಮೇಲೆ ಸುರಕ್ಷಾ ಮತ್ತೆ ಕೀರ್ತನ್ ಒಂದಾಗೋದೇ ಇಲ್ವಾ? ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ನಾನು ನಾನು ಎಷ್ಟೇ ಬದಲಾಗಿದ್ದೀನಿ ಅಂತ ಹೇಳ್ಕೊಂಡ್ರು ಕೀರ್ತನ್ ನನ್ನ ಬಗ್ಗೆ ಎಷ್ಟೆಲ್ಲ ಹೇಗೆಲ್ಲ ಥಿಂಕ್ ಮಾಡ್ತಿದ್ದಾನೆ. ನಾನು ಬದಲಾಗಿದ್ದೀನಿ ಅಂತ ಯಾಕೆ ಅವ್ನು ನಂಬ್ತಾ ಇಲ್ಲ? ಕೀರ್ತನ್, ಐ ರಿಯಲಿ ಲವ್ ಯು. ಯಾಕೆ ನಿನಗೆ ಅರ್ಥ ಆಗ್ತಿಲ್ವೋ? ನೋಡು, ನೀನು ಇವಾಗ ನನ್ನ ಪ್ರೀತಿನ ಒಪ್ಕೊಂಡಿಲ್ಲ ಅಂದ್ರೆ ನಾನು ಅಪ್ಪ ತೋರಿಸಿದ ಹುಡುಗನ ಮದುವೆ ಆಗ್ಬೇಕು. ಅವನು ಯಾರೇ ಆಗಿದ್ರು ನಾನು ಅವನ್ನ ಪ್ರೀತಿ ಮಾಡಬೇಕು, ಅವನ ಜೊತೆ ಸಂಸಾರ ಮಾಡಬೇಕು. ನನಗೆ ಇಷ್ಟ ಇಲ್ವೋ? ನಾನು ನಿನ್ನ ಜೊತೆನೇ ಇರಬೇಕು ಅಂತ ಬಯಸ್ತಿದ್ದೀನಿ. ಪ್ಲೀಸ್ ಕೀರ್ತನ್, ನಿನ್ಗೆ ಯಾಕೋ ಅರ್ಥ ಆಗ್ತಿಲ್ಲ. ಸುರಕ್ಷನಿಗೆ ಕೀರ್ತನ್ ಮಾತೆಲ್ಲ ಕೇಳಿಸ್ಕೊಂಡ್ಮೇಲೆ ತುಂಬಾನೇ ಬೇಜಾರಾಗುತ್ತೆ. ಯಾಕೆಂದ್ರೆ ಅವಳು ಮನಸ್ಫೂರ್ತಿಯಾಗಿ ಬದಲಾಗಿ ಅವನನ್ನ ಪ್ರೀತಿ ಮಾಡ್ತಾ ಇರ್ತಾಳೆ. ಆದ್ರೆ ಅವನಿಗೆ ಅದು ಅರ್ಥನೇ ಆಗ್ತಿರಲ್ಲ. ಅವಳಿಗೆ ಎಷ್ಟೇ ಬದಲಾಗಿದ್ದೀನಿ ಅಂತ ಹೇಳ್ಕೊಂಡ್ರು ನಾಟಕ ಅಂತ ಅವನು ಅವಳನ್ನ ದೂರನೇ ಇಡ್ತಾ ಹೋಗ್ತಾನೆ. ಹೇ ಕೀರ್ತನ್, ಯಾಕೋ ಹೀಗ್ ಮಾಡ್ತಿದ್ಯಾ? ಅಲ್ಲ ಕಣೋ, ಸುರಕ್ಷಾ ತಾನಾಗೆ ಬದಲಾಗಿದ್ದೀನಿ ಅಂತ ಹೇಳ್ತಿದ್ದಾಳೆ. ಅದು ಅಲ್ದೇನೆ ಅವಳು ಬದಲಾಗಿದ್ದಾಳೆ ಅನ್ನೋದು ಎಲ್ರೂ ಕಣ್ಣಿಗೂ ಕಾಣಿಸ್ತಾ ಇದೆ. ಆದ್ರೆ ನೀನ್ ಮಾತ್ರ ಅವಳು ನಾಟಕ ಮಾಡ್ತಿದ್ದಾಳೆ ಹಾಗೆ ಹೀಗೆ ಅಂತ ನಿನ್ ತಾಯಿ ಹತ್ರ ವಾದ ಮಾಡ್ತಿದ್ಯಲ್ಲ. ನೋಡು, ನನ್ ಮಾತ್ ಕೇಳೋ, ಅವಳು ನಿಜವಾಗ್ಲೂ ಬದಲಾಗಿದ್ದಾಳೆ. ನಿನ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಯಾವಾಗ ನೋಡಿದ್ರು ಈ ದೀಪ ಹಾಳದವಳು ಅವನ ಜೊತೆನೇ ಇರ್ತಾಳೆ. ಹೀಗೆ ಯಾವಾಗ್ಲೂ ಅವನ ಜೊತೆನೇ ಇದ್ರೆ ನಾನ್ ಹೇಗ್ ತಾನೆ ಬದಲಾಗಿದ್ದೀನಿ ಅಂತ ಅವನಿಗಾದ್ರೂ ಅನ್ಸುತ್ತೆ. ಛೇ, ಇವನು ಅವಳನ್ನೇ ಇಷ್ಟಪಡ್ತಿದ್ದಾನೆ ಅನ್ಸುತ್ತೆ. ಅದಕ್ಕೆ ನನ್ನನ್ನ ಕಾಲ್ ಕಸದ ಹಾಗೆ ನೋಡ್ತಾ ಇದ್ದಾನೆ. ಕೀರ್ತನ್, ನಾನು ನಿನ್ನತ್ರನೇ ಕೇಳ್ತಾ ಇರೋದು, ಅವಾಗಿಂದ ಮಾತಾಡ್ತಾನೆ ಇದ್ದೀನಿ. ನೀನ್ ಸುಮ್ಮನೆ ನಿಂತಿದ್ಯಲ್ಲ, ಯಾಕೋ ಹೀಗ್ ಮಾಡ್ತೀಯಾ? ಅಲ್ವೋ ಸುರಕ್ಷಾ, ಅವಳು ನೋಡಿದ್ರೆ ಗೊತ್ತಾಗ್ತಿದೆ ಅವಳು ನಿಜವಾಗ್ಲೂ ಬದಲಾಗಿದ್ದಾಳೆ ಅಂತ. ಆದ್ರೆ ಯಾಕೋ ಹೀಗೆ ಒರಟಾಗಿ ಮಾತಾಡಿ ಎಲ್ರೂ ಮನ್ಸು ನೋಯಿಸ್ತಾ ಇದ್ಯಾ? ಪಾಪ ಅವಳು ನಿನ್ಗೋಸ್ಕರ ಜೀವ ಬಿಡೋದಕ್ಕೆ ತಯಾರಾಗಿದ್ದಾಳೆ. ಅವಳು ನಿಜವಾಗ್ಲೂ ನಿನ್ನ ಪ್ರೀತಿ ಮಾಡ್ತಿದ್ದಾಳೆ ಕಣೋ. ನಿನಗೆ ಯಾಕೋ ಅರ್ಥ ಆಗ್ತಿಲ್ಲ? ಅಯ್ಯೋ ದೀಪಾ, ಅದೆಲ್ಲ ಸುಳ್ಳು. ನೀನ್ ಯಾಕೆ ಅವಳನ್ನ ನಂಬ್ತೀಯಾ? ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಾನು ಹೇಳ್ತಿದ್ದೀನಿ ತಾನೆ, ಅವಳು ಬರೀ ನಾಟಕ ಆಡೋದು. ಅವಳ ಪ್ರೀತಿ ಪ್ರೇಮ ಇದೆಲ್ಲಾನು ಸುಳ್ಳೆ. ಬೇರೆ ಇನ್ನೇನ್ ಪ್ಲಾನ್ ಇಟ್ಕೊಂಡು ಇಷ್ಟೆಲ್ಲ ಮಾಡ್ತಿದ್ದಾಳೋ ಏನೋ, ಯಾರಿಗ್ ಗೊತ್ತು. ಅಬ್ಬಬ್ಬಬ್ಬಾ, ಸಾಕ್ ಸುಮ್ಮನೆ ಇರೋ. ಅವಳೆಲ್ಲ ಕಣೋ ನಾಟಕ ಮಾಡ್ತಿರೋದು, ನೀನ್ ನಾಟಕ ಮಾಡ್ತಿರೋದು. ಏನು? ನಾನಾ? ದೀಪಾ, ಏನ್ ಮಾತಾಡ್ತಿದ್ಯಾ ನೀನು? ಕೀರ್ತನ್, ನಾನು ನಿನ್ನ ಚಿಕ್ಕಲ್ಲಿಂದನೂ ನೋಡ್ಕೊಂಡು ಬಂದಿದ್ದೀನಿ. ನೀನ್ ಯಾವಾಗ್ಲೂ ಸುರಕ್ಷನ್ ಹಿಂದೆ ಮುಂದೆನೇ ಇರ್ತಾ ಇದ್ದೆ. ಅವಾಗ ಅವಳಿಗೆ ಸ್ವಲ್ಪ ನೋವಾದ್ರೂ ನಿನ್ ಕೈಯಲ್ಲಿ ತಡ್ಕೊಳ್ಳೋದಕ್ಕಾಗ್ತಿರ್ಲಿಲ್ಲ. ಅವಳಿಗೆ ಎಷ್ಟೇ ಅವಮಾನ ಮಾಡಿದ್ರು ನೀನು ಅವಳನ್ನ ತುಂಬಾ ಕೇರ್ ಆಗಿ ನೋಡ್ಕೋತಾ ಇದ್ದೆ. ಅವಳಿಗೆ ಏನ್ ಬೇಕೋ ಅದನ್ನ ತಂದು ಕೊಡ್ತಾ ಇದ್ದೆ. ಅವಳು ಹಿಂದೆ ಮುಂದೆನೆ ಸುತ್ತಾ ಇದ್ದೆ. ಆ ಹೌದು, ಅದೆಲ್ಲ ಚಿಕ್ಕಲ್ಲಿರುವಾಗ ನನಗೇನು ಗೊತ್ತಾಗ್ತಾ ಇರ್ಲಿಲ್ಲ. ಆದ್ರೆ ಇವಾಗ ಎಲ್ಲಾನು ಗೊತ್ತಾಗ್ತಾ ಇದೆ. ಓ ಹೌದಾ, ಸರಿ. ಹಾಗಾದ್ರೆ ಅದ್ ಬಿಡು. ಕೀರ್ತನ್, ಏನ್ ಗೊತ್ತಾ, ಪಿಯುನಲ್ಲಿ ನೀನ್ ಡಿಸ್ಟಿಂಕ್ಷನ್ ಬರ್ಬೇಕಿತ್ತು. ಆದ್ರೆ ನೀನು ಸುರಕ್ಷನಿಗೆ ಬಿಟ್ಕೊಟ್ಟೆ ಅಂತ ನನ್ಗೆ ಯಾರೋ ಹೇಳಿದ್ ನೆನ್ಪಪ್ಪ. ಏನು? ನಾನಾ? ಏ, ಹಾಗೆಲ್ಲ ಏನಿಲ್ಲಪ್ಪ. ನೀನೆಲ್ಲ ಕನ್ಫ್ಯೂಸ್ ಆಗಿದ್ಯಾ? ಓ, ಇರ್ಬೋದು. ನಾನು ಕನ್ಫ್ಯೂಸ್ ಆಗಿದ್ದೀನಿ ಅನ್ಸುತ್ತೆ. ಹಾಗಾದ್ರೆ ಕೀರ್ತನ್, ನಮ್ಮ ಕಾಲೇಜಲ್ಲಿ ಸುರಕ್ಷನ ಒಬ್ಬ ಪ್ರೀತಿ ಮಾಡ್ತಾ ಇದ್ದ. ನಿನಗೆ ಗೊತ್ತಾ? ನನಗೆ ಗೊತ್ತು. ಅವ್ನು ತುಂಬಾ ಸ್ಮಾರ್ಟ್ ಆಗೇ ಇದ್ದ. ಆದ್ರೆ ಅವನಿಗೆ ಅವಳು ಹಿಂದೆ ಹೋಗ್ಬೇಡ, ಅವಳನ್ನ ಲವ್ ಮಾಡಬೇಡ ಅಂತ ಯಾರೋ ಒಬ್ಬ ವಾರ್ನ್ ಮಾಡಿದ್ನಂತೆ. ಅದು ಹೊಡೆದ್ಬಿಟ್ಟು. ಹಾಗಾಗಿ ಅವನ್ ಪಾಪ ಅವಳು ಹಿಂದೆ ಹೋಗೋದನ್ನೇ ಬಿಟ್ಟಿದ್ದಾನೆ. ಯಾರಂತ ನಿನಗೆ ಗೊತ್ತಾ? ಯಾಕಪ್ಪ ಕೀರ್ತನ್, ಏನ್ ಯೋಚನೆ ಮಾಡ್ತಿದ್ಯಾ? ನಾನು ಹೇಳ್ತಿರೋದು ಕೇಳಿಸ್ತಾ ನಿನ್ಗೆ? ಅದ್ ಯಾರು ಅಂತ ನಿನಗೆ ಗೊತ್ತಿಲ್ವಾ? ಸರಿ ಬಿಡು, ನಾನೇ ಹೇಳಲಾ? ಆ ಅದು ಅದು ದೀಪಾ, ಅದೇನಂದ್ರೆ... ಆಹಾಹಾ, ಸಾಕ್ ಬಾಯ್ ಮುಚ್ಚೋ. ಇನ್ನು ಏನೇನ್ ಸುಳ್ಳು ಹೇಳ್ಬೇಕು ಅನ್ಕೊಂಡಿದ್ಯಾ? ಪಾಪ ಅವಳಿಗೆ ನಾಟಕ ಮಾಡ್ತಿದ್ದಾಳೆ ಅಂತಿದ್ಯಲ್ಲ,
ನೀನ್ ಯಾಕೋ ಎಲ್ರ ಮುಂದೆ ನಾಟಕ ಮಾಡ್ತಿದ್ಯಾ? ಸುರಕ್ಷಾನ ಮನ್ಸಾರೆ ಇಷ್ಟಪಟ್ಟು ಅವಳಿಗೋಸ್ಕರ ಇಲ್ಲಿವರೆಗೂ ಕಾದಿದ್ಯಾ. ಇವಾಗ ಅವಳಾಗೆ ಬಂದು ನಿನಗೆ ಪ್ರಪೋಸ್ ಮಾಡ್ತಿರುವಾಗ ನನ್ಗಿಷ್ಟ ಇಲ್ಲ ಅಂತ ಎಲ್ರೂ ಎದುರಿಗೂ ನಾಟಕ ಮಾಡ್ತಿದ್ಯಲ್ಲ, ಯಾಕೋ ಮಾಡ್ತಿದ್ಯಾ? ಕೀರ್ತನ್, ನಾನ್ ನಿನ್ ಬೆಸ್ಟ್ ಫ್ರೆಂಡ್ ಕಣೋ. ನನ್ಗಷ್ಟು ಅರ್ಥ ಆಗಲ್ಲ ಅನ್ಕೊಂಡಿದ್ಯಾ? ನೀನು ಸುರಕ್ಷಾನ ತುಂಬಾನೇ ಪ್ರೀತಿ ಮಾಡ್ತಿದ್ಯಾ. ಆದ್ರೆ ಈ ವಿಷಯನ ಯಾರಿಗೂ ಹೇಳೋದಕ್ಕಾಗ್ದೇನೆ ಹಾಗೆ ನಿನ್ ಮನ್ಸಲ್ಲೇ ಇಟ್ಕೊಂಡಿದ್ಯಾ. ಅವಳ ಹಿಂದೆ ಮುಂದೆ ಬೇರೆ ಯಾವ್ದಾದ್ರೂ ಹುಡುಗರು ಓಡಾಡಿದ್ರೆ, ಅವಳು ಮಾತಾಡಿದ್ರೆ ನಿನ್ಗದನ್ನ ನೋಡಿ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಹಾಗಂತ ಅವಳೆದ್ರಿಗೆ ನಿನ್ ಪ್ರೀತಿನ ನೀನ್ ಹೇಳಲ್ಲ. ಇವಾಗ ಅವಳೇ ನಿನ್ನ ಪ್ರೀತಿ ಮಾಡ್ತಿದೀನಿ ಅಂತ ಹೇಳುವಾಗ ನಿನಗೇನೋ ಪ್ರಾಬ್ಲಮ್ಮು? ಅದು ಅಲ್ಲದೆ ಅವ್ರ ಅಪ್ಪ ಅಮ್ಮನೇ ಈ ಮದ್ವೆಗೆ ಒಪ್ಕೊಂಡಿದ್ದಾರೆ. ಹಾಗಿರುವಾಗ ಯಾಕೋ ಯಾಕೋ ಬೇಡ ಅಂತ ರಿಜೆಕ್ಟ್ ಮಾಡ್ತಿದ್ಯಾ? ಹೌದು ಕಣೆ ದೀಪು, ನೀನು ಹೇಳಿದ ನಿಜ. ನನಗೆ ಅವಳಂದ್ರೆ ಪ್ರಾಣ. ನಾನು ಚಿಕ್ಕ ವಯಸ್ಸಿಂದನೂ ಅವಳ ಜೊತೆನೆ ಆಟ ಆಡ್ಕೊಂಡು ಬೆಳೆದಿರೋನು. ಅವಾಗಿಂದನೂ ನನ್ಗೆ ಅವಳಂದ್ರೆ ತುಂಬ ಅಂದರೆ ತುಂಬಾ ಇಷ್ಟ. ಅವಾಗ ಈ ಶ್ರೀಮಂತಿಕೆ ಬಡತನ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ಹಾಗಾಗಿನೇ ಅವಳನ್ನ ಇಷ್ಟಪಟ್ಬಿಟ್ಟೆ. ಆದರೆ ಆದರೆ ಇವಾಗ ಇವಾಗ ಗೊತ್ತಾಗ್ತಾ ಇದೆ ಕಣೆ, ನನ್ನ ಬಡತನ ಹೇಗಿದೆ, ಅವಳ ಶ್ರೀಮಂತಿಕೆ ಹೇಗಿದೆ ಅಂತ. ಅವಳಿಗೂ ನನಗೂ ಅಜಗಜಾಂತರ ವ್ಯತ್ಯಾಸ. ಅವಳು ಆಕಾಶ ಆದರೆ ನಾನು ಭೂಮಿ. ಆಕಾಶ ಮತ್ತು ಭೂಮಿ ಯಾವತ್ತಾದರೂ ಒಂದಾಗುತ್ತೇನೆ? ನೀನೇ ಯೋಚನೆ ಮಾಡು. ಅಂದ್ರೆ ಇವನು ಏನ್ ಮಾತಾಡ್ತಿದ್ದಾನೆ? ನನಗಿಂತನೂ ಮೊದಲೇ ನನ್ನನ್ನ ಇವನು ಪ್ರೀತಿ ಮಾಡ್ತಿದ್ನ. ಆದ್ರೆ ಈ ಶ್ರೀಮಂತಿಕೆ ಬಡತನ ಅಂತ ನನ್ನನ್ನ ಇವಾಗ ದೂರ ಮಾಡ್ತಿದ್ದಾನ. ಓಹೋ, ಹೌದಾ? ಅವಳು ಆಕಾಶ, ನೀನ್ ಭೂಮಿ ಅಂತ ಗೊತ್ತಾದ್ಮೇಲೂ ಯಾಕೆ ಇನ್ನೂ ನಿನ್ ಮನ್ಸಲ್ಲಿ ಅವಳನ್ನ ಇಟ್ಕೊಂಡಿದ್ಯಾ? ಇವಾಗ್ಲೂ ಕೂಡ ಅವಳ ಹಿಂದೆ ಯಾರಾದ್ರೂ ಹೋದ್ರೆ ನಿನ್ಗೆ ಯಾಕೆ ಕೋಪ ಬರುತ್ತೆ? ಯಾಕೆ ಅವ್ರಿಗೆ ಹೊಡಿತೀಯಾ? ನಿನ್ ಪಾಡಿಗೆ ನೀನ್ ಇರ್ಬೇಕು. ಹೇಗೋ ನೀನು ಭೂಮಿ, ಅವಳ ಆಕಾಶ ಅಂತ ನಿನಗೆ ಗೊತ್ತು ತಾನೇ? ನಿಜ ಕಣೆ, ನಾನು ಹಾಗೆ ಅನ್ಕೋತೀನಿ. ಅವಳು ಅವಳು ಏನಾದರೂ ಮಾಡ್ಕೊಳ್ಳಿ, ಅವಳ ಸ್ಟೇಟಸ್ಸಿಗೆ ಮ್ಯಾಚ್ ಆಗೋರ ಜೊತೆನೇ ಇರಲಿ ಅಂತ. ಆದರೆ ಏನು ಮಾಡಲಿ ಹೇಳು, ಮೊದಲಿಂದಾನು ಅವಳನ್ನ ತುಂಬಾ ಪ್ರೀತಿ ಮಾಡ್ಕೊಂಡು ಬಂದಿದ್ದೀನಿ ಕಣೆ. ಈಗ ಸಡನ್ನಾಗಿ ಅವಳು ಬೇರೆ ಯಾರ್ದೋ ಜೊತೆ ಓಡಾಡ್ತಾಳೆ, ಯಾರನ್ನೋ ಪ್ರೀತಿ ಮಾಡ್ತಾಳೆ ಅಂದರೆ ಅದನ್ನು ನನಗೆ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿನೇ ಕಾಲೇಜಲ್ಲಿ ಅವನಿಗೆ ಹೊಡೆದು ವಾರ್ನ್ ಮಾಡಿದೆ. ಏನು ಮಾಡಲಿ ಹೇಳು? ಹಾಗಂತ ನಾನು ಹೋಗಿ ನಾನು ನಿನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಅವಳ ಹತ್ರ ಹೇಳ್ಕೊಳ್ಳೋದಕ್ಕಾಗತ್ತಾ? ಅವಳು ಆ ಅರಮನೆಯಲ್ಲಿ ಬೆಳೆದಿರೋ ಮಹಾರಾಣಿ, ರಾಜ್ಕುಮಾರಿ ಕಣೆ. ನಾನು ಈ ಬೀದಿಲಿರೋ ಭಿಕ್ಷುಕ. ಹೀಗಿರುವಾಗ ನಮ್ಮಿಬ್ರಿಗೆ ಹೇಗೆ ಸರಿ ಹೊಂದುತ್ತೆ? ಲೋ ಕೀರ್ತನ್, ನೀನ್ ಯೋಚನೆ ಮಾಡ್ತಿರೋದು ಸರಿಯಾಗೇ ಇದೆ. ಆದ್ರೆ ಅವ್ರ ತಂದೆ ತಾಯಿನೇ ಈ ಮದ್ವೆಗೆ ಒಪ್ಪಿಗೆ ಕೊಟ್ಟಿದಾರಲ್ಲ, ಇನ್ನೇನೋ ಚಿಂತೆ ನಿನ್ಗೆ? ದೀಪು, ನೀವೆಲ್ಲರೂ ತಪ್ಪು ತಿಳ್ಕೊಂಡಿದ್ರ. ಅವರು ಮನ್ಸಾರೆ ಒಪ್ಪಿರೋದಕ್ಕೆ ಸಾಧ್ಯನೇ ಇಲ್ಲ. ನೀನೇ ಯೋಚನೆ ಮಾಡು. ಯಾವುದೇ ತಂದೆ ತಾಯಿ ಆದರೂ ತಮ್ಮ ಮಕ್ಕಳನ್ನ ತುಂಬ ಚೆನ್ನಾಗಿ ಸಾಕಿ ಯಾವುದೋ ಬಡವನಿಗೆ ಕೊಟ್ಟು ಮದುವೆ ಮಾಡೋದಕ್ಕೆ ಇಷ್ಟಪಡ್ತಾರಾ? ಗಿಣಿ ಸಾಕಿ ಗಿಡ್ಗನಿಗೆ ಯಾರೇ ಕೊಡ್ತಾರೆ? ಆದರೆ ಇಲ್ಲಿ ಸುರಕ್ಷಾ ಹಠ ಮಾಡಿ ನಾನು ಸಾಯ್ತೀನಿ ಅಂತ ಹೆದರಿಸಿ ಈ ಮದುವೆಗೆ ಒಪ್ಸಿರ್ತಾಳಷ್ಟೆ. ಹಾಗಿರುವಾಗ ನಾನು ಈ ಮದುವೆಗೆ ಒಪ್ಕೊಂಡ್ರೆ ಪಾಪ ಅವ್ರ ಮನ್ಸಿಗೆ ಎಷ್ಟು ನೋವಾಗುತ್ತೆ ಹೇಳು? ಅಷ್ಟೆಲ್ಲ ಶ್ರೀಮಂತಿಕೆ ಇರೋರು ಅವ್ರ ಮನೇಲಿ ಕೆಲಸ ಮಾಡೋ ನನ್ನಂಥವನಿಗೆ ಅವ್ರ ಮಗಳನ್ನ ಕೊಡೋ ಅವಶ್ಯಕತೆ ಏನಿದೆಯೇ? ನೋಡು, ನಾನು ಸರಿಯಾದ ನಿರ್ಧಾರನೇ ಮಾಡಿದ್ದೀನಿ. ನನಗೆ ಈ ಮದುವೆ ಬೇಡ. ಎಷ್ಟೇ ನಾನು ಅವಳನ್ನ ಇಷ್ಟಪಟ್ಟಿರ್ಬೋದು, ಆದರೆ ಅವಳು ನಡ್ಕೊಳ್ಳೋ ರೀತಿ, ಅವಳ ದುರಹಂಕಾರ ಇವನ್ನೆಲ್ಲ ನೋಡಿದಾಗ ಅವಳು ನನ್ನ ಲೈಫಿಂದ ದೂರನೇ ಇದ್ಬಿಡ್ಲಿ ಅನ್ಸುತ್ತೆ ಕಣೆ. ಚಿಕ್ಕಲ್ಲಿರುವಾಗಲೇ ಅವಳ ಕೋಪ ತುಂಬ ಚೆನ್ನಾಗಿತ್ತು, ಏನೋ ಒಂಥರ ಕ್ಯೂಟಾಗಿ. ಆದರೆ ಬೆಳೀತಾ ಬೆಳೀತಾ ಅವಳ ಮಾತು, ಅವಳ ನಡವಳಿಕೆ ಎಲ್ಲನೂ ಬದಲಾಗಿ ತುಂಬಾ ದುರಹಂಕಾರ ಮಾಡ್ತಿದ್ದಾಳೆ ಅನ್ಸೋದಕ್ಕೆ ಶುರುವಾಯಿತು. ಹಾಗಾಗಿನೇ ನನ್ನ ಮನಸ್ಸಲ್ಲಿ ಅವಳು ನಾನು ಪ್ರೀತಿ ಮಾಡಿದ್ದೀನಿ ಅನ್ನೋದಕ್ಕಿಂತ ಯಾಕಾದರೂ ಅಂಥವಳನ್ನ ಪ್ರೀತಿ ಮಾಡಿಬಿಟ್ನೋ ಅನ್ಸೋದಕ್ಕೆ ಶುರುವಾಗ್ತಾ ಇತ್ತು. ಎಷ್ಟೇ ಆದರೂ ನಾನು ಪ್ರೀತಿ ಮಾಡಿರೋ ಹುಡುಗಿ ಅಲ್ವಾ, ಅಷ್ಟು ಈಸಿಯಾಗಿ ನನ್ನ ಮನಸ್ಸಿಂದ ತೆಗ್ದಾಕೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆದರೆ ಏನು ಮಾಡಲಿ ಹೇಳು? ಅವಳು ರಾಂಗ್ ಸೆಲೆಕ್ಷನ್ ಮಾಡ್ಕೊಂಡಿದ್ದಾಳೆ. ನಾನು ಅರ್ಥ ಮಾಡ್ಕೊಂಡಿರೋ ಹಾಗೆ ಅವಳು ಇನ್ನೊಂದು ಸ್ವಲ್ಪ ದಿನಕ್ಕೆ ಅರ್ಥ ಮಾಡ್ಕೊಳ್ತಾಳೆ ಕಣೆ. ಅವಾಗ ಎಲ್ಲನೂ ಸರಿ ಹೋಗುತ್ತೆ. ಅವಳು ಸುಖವಾಗಿರ್ಬೇಕು ಅಂದರೆ ಅವಳ ಸ್ಟ್ಯಾಂಡರ್ಡಿಗೆ ಮ್ಯಾಚ್ ಆಗೋ ಹುಡುಗನ್ನೇ ಮದುವೆ ಆಗಬೇಕು ಕಣೆ. ಅವಳು ನನ್ನ ಜೊತೆಗಿದ್ರೆ ಸುಖವಾಗಿರಲ್ಲ. ಅವಳು ತುಂಬಾ ಬದಲಾಗಿದ್ದಾಳೆ. ಅದು ನನಗೆ ತುಂಬ ಚೆನ್ನಾಗೇ ಗೊತ್ತಾಗ್ತಿದೆ. ಆದರೆ ಏನು ಮಾಡಲಿ ಹೇಳು? ನಾನು ಅದನ್ನ ಒಪ್ಕೊಂಡ್ರೆ
ಅವಳನ್ನು ಒಪ್ಕೋಬೇಕಾಗುತ್ತೆ ಕಣೆ. ಅದಕ್ಕೆ ಅವಳು ನಾಟಕ ಮಾಡ್ತಿದ್ದಾಳೆ ಅಂತ ಎಲ್ರ ಹತ್ರನೂ ಹೇಳ್ಕೊಂಡು ನನ್ನನ್ನು ನಾನು ಸಮಾಧಾನ ಮಾಡ್ಕೋತಾ ಇದ್ದೀನಿ. ಸರಿ ಕಣೋ, ನೀನು ಏನೇ ಮಾಡೋದಿದ್ರು ತುಂಬ ಯೋಚನೆ ಮಾಡಿನೇ ನಿರ್ಧಾರ ಮಾಡಿರ್ತೀಯ. ಅದು ನನಗೆ ತುಂಬ ಚೆನ್ನಾಗೇ ಗೊತ್ತು. ನೋಡು, ನೀನು ಇವಾಗ ಬೇಜಾರು ಮಾಡ್ಕೊಳ್ಬೇಡ. ಅವಳಿಗೆ ಒಳ್ಳೆ ಹುಡುಗನೇ ಸಿಗ್ತಾನೆ. ನಿನ್ನ ನಡಿ, ಮನೆಗೆ ಹೋಗೋಣ. ಸರಿ, ನೀನು ಹೋಗಿರು, ನಾನು ಸ್ವಲ್ಪ ಹೊತ್ತು ಬಿಟ್ಟು ಮನೆಗೆ ಬರ್ತೀನಿ. ಸುರಕ್ಷಾ, ಐ ರಿಯಲಿ ಲವ್ ಯು ಕಣೆ. ಆದರೆ ಏನು ಮಾಡಲಿ ಹೇಳು, ನೀನು ನಿನ್ನ ಮಹಾರಾಣಿ ಕಣೆ. ನಾನು ಯಾವತ್ತಿದ್ರೂ ನಿನ್ನ ಕಾಲ್ ಕೆಳಗೆ ಕೆಲಸ ಮಾಡೋ ಸೇವಕನೇ. ನನ್ನನ್ನು ನಿನ್ನ ಮದುವೆ ಆದರೆ ಖಂಡಿತವಾಗ್ಲೂ ಸುಖವಾಗಿರಲ್ಲ. ಅದಕ್ಕೇ ನಾನು ನಿನ್ನಿಂದ ದೂರ ಇರಬೇಕು ಅಂತಾನೆ ಇಷ್ಟೆಲ್ಲ ಪ್ರಯತ್ನ ಮಾಡ್ತಿರೋದು. ಪ್ಲೀಸ್ ಕಣೆ, ನನ್ನ ಕ್ಷಮಿಸ್ಬಿಡು. ನನ್ನಿಂದ ನಿನ್ನ ಮನಸ್ಸಿಗೆ ತುಂಬಾ ಹರ್ಟ್ ಆಗ್ತಿದೆ. ನೋಡು, ನೀನು ಹೀಗೆಲ್ಲ ಜೀವ ಕಳ್ಕೊಳ್ಳೋದೆಲ್ಲ ಮಾಡಬೇಡ ಕಣೆ. ನನಗೆ ಜೀವ ಹೋದಷ್ಟು ಸಂಕಟ ಆಗುತ್ತೆ. ಪ್ಲೀಸ್ ಕಣೆ. ಅಂದರೆ ನೀನು ನನ್ನ ಇಷ್ಟೆಲ್ಲ ಪ್ರೀತಿ ಮಾಡಿ ನನ್ನ ಜೀವನ ಸುಖವಾಗಿರ್ಬೇಕು ಅಂತ ತ್ಯಾಗ ಮಾಡ್ತಿದ್ಯೇನೋ? ಯಾಕೋ ಹೀಗೆ ಮಾಡಿದೆ? ನೋಡು, ಇಷ್ಟೆಲ್ಲ ಗೊತ್ತಾದ್ಮೇಲೆ ನಾನು ಮಾತ್ರ ನಿನ್ನಿಂದ ದೂರ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇವಾಗಲೇ ನಾನೆಲ್ಲಾನು ಹೇಳ್ಕೊತೀನಿ. ಮಚ್ಚ, ಇವನೇ ಅಲ್ವೇನೋ ಅವತ್ ನಿನ್ ಕೈಕಾಲ್ ಮುರಿಯೋ ಹಾಗೆ ಹೊಡೆದು ಕಳ್ಸಿದ್ದು. ಇವತ್ ನೋಡೋ, ಯಾವುದೋ ಚಿಂತನಲ್ಲಿ ಒಬ್ನೇ ಮುಳುಗೋಗಿದ್ದಾನೆ. ಹೌದು ಮಚ್ಚ, ಯಾವುದೋ ಯೋಚನೆಯಲ್ಲಿ ಮುಳುಗೋಗಿದ್ದಾನೆ. ಇದೇ ಒಳ್ಳೆ ಟೈಮ್. ಅವನನ್ನ ಜೀವಂತವಾಗಿ ಉಳ್ಸೋದ್ ಬೇಡ. ನಡಿ ಮಚ್ಚ. ಅಯ್ಯೋ ಸುರಕ್ಷಾ, ಎಂತ ಕೆಲಸ ಮಾಡಿದೆ? ನೀನು ಯಾಕೆ ಅಡ್ಡ ಬರೋದಕ್ಕೆ ಹೋದೆ? ಸುರಕ್ಷಾ, ಮಾತಾಡು, ಇಲ್ಲೋಡು. ಹಳೆ ದ್ವೇಷ ಇರೋ ರೌಡಿಗಳು ಕೀರ್ತನ್ನ ನೋಡಿ ಅವನಿಗೆ ಚಾಕು ಚುಚ್ಚಬೇಕು ಅಂತ ಬರ್ತಾರೆ. ಆದ್ರೆ ಅಲ್ಲೇ ಪಕ್ಕದಲ್ಲಿದ್ದ ಸುರಕ್ಷಾ ಅದನ್ನೆಲ್ಲ ನೋಡಿ ತಾನು ಅಡ್ಡ ಬರ್ತಾಳೆ. ಇದರಿಂದ ಚಾಕು ಸುರಕ್ಷನ್ ಹೊಟ್ಟೆಗೆ ಚುಚ್ಕೊಳ್ಳುತ್ತೆ. ಅದೇ ತಕ್ಷಣ ಕೀರ್ತನ್ ಸುರಕ್ಷನ ಹಾಸ್ಪಿಟಲ್ಗೆ ಸೇರಿಸ್ತಾನೆ. ಕೀರ್ತನ್ ಸುರಕ್ಷನ ಸಮಯಕ್ಕೆ ಸರಿಯಾಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ಸೇರಿಸಿರೋದ್ರಿಂದ ಸುರಕ್ಷಾ ಯಾವುದೇ ತೊಂದರೆ ಆಗ್ದೇನೆ ಬಚಾವಾಗ್ತಾಳೆ. ಅದು ಸುರಕ್ಷಾ, ಐ ಆಮ್ ರಿಯಲಿ ಸಾರಿ. ನನ್ನನ್ನು ಕಾಪಾಡೋದಕ್ಕೆ ಹೋಗಿ ನಿನ್ನ ಜೀವಕ್ಕೆ ತೊಂದರೆ ಆಗೋ ಆಯಿತು. ಐ ಆಮ್ ರಿಯಲಿ ಸಾರಿ. ಕೀರ್ತನ್, ನಿನ್ ಸಾರಿ ಎಲ್ಲ ನನಗೆ ಬೇಡ. ನಾನು ನಿನ್ನ ತುಂಬಾನೇ ಪ್ರೀತಿ ಮಾಡ್ತಿದ್ದೀನಿ. ನಿಜವಾಗ್ಲೂ ನಾನು ತುಂಬಾ ಬದಲಾಗಿದ್ದೀನಿ. ಪ್ಲೀಸ್ ಕೀರ್ತನ್, ನನ್ನ ಪ್ರೀತಿನ ಒಪ್ಕೊಂಡು ನನ್ನ ಜೊತೆ ಲೈಫ್ ಲಾಂಗ್ ಇರು ಪ್ಲೀಸ್. ನೋಡಪ್ಪ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರೆ. ಏನೋ ಇಷ್ಟು ದಿನ ನಾವು ಸ್ವಲ್ಪ ದುಡ್ಡಿರೋರು ಅಂತ ದುರಂಕಾರದಲ್ಲಿ ಮಾತಾಡಿದ್ದು ಹೌದು, ಅವಮಾನ ಮಾಡಿದ್ದು ಹೌದು. ಆದರೆ ಇವಾಗ ನನ್ನ ಮಗಳು ಬದಲಾದ ಮೇಲೆ ನನಗೂ ಯಾವ್ದು ತಪ್ಪು ಯಾವ್ದು ಸರಿ, ಇಷ್ಟು ದಿನ ಏನು ತಪ್ಪು ಮಾಡಿದೆ ಎಲ್ಲನೂ ಅರ್ಥ ಆಗಿದೆ. ನೋಡಪ್ಪ, ನನ್ನ ಮಗಳು ನಿಜವಾಗ್ಲೂ ನಿನ್ನ ತುಂಬಾ ಪ್ರೀತಿ ಮಾಡ್ತಿದ್ದಾಳೆ. ನಿನ್ನ ಪ್ರೀತಿ ಮಾಡ್ತಿದ್ದಾಳೆ ಅಂತ ನನಗೆ ಯಾವ ಕೋಪನೂ ಇಲ್ಲ. ನೀನು ಎಷ್ಟು ಒಳ್ಳೆಯವನು ಅನ್ನೋದು ನನಗೆ ತುಂಬ ಚೆನ್ನಾಗೇ ಗೊತ್ತು. ಹಾಗಿರುವಾಗ ನಾನು ಯಾಕೆ ಕೋಪ ಮಾಡ್ಕೊಂಡ್ಲಿ ಹೇಳು? ಏನೇ ಆಗಲಿ, ಹೆಣ್ಮಕ್ಳಿಗೆ ಒಳ್ಳೆ ಗಂಡ ಸಿಗಬೇಕು. ಆ ಗಂಡ ನೀನು ಆಗಿರ್ತೀಯ. ಹಾಗಾಗಿ ನಿನ್ನ ಒಳ್ಳೆತನಕ್ಕೆ ಸೋತು ನಾನು ಈ ಮದುವೆಗೆ ಒಪ್ಕೊಂಡಿದ್ದೀನಿ. ಈ ಮದುವೆಗೆ ನೀನು ಒಪ್ಕೊಳ್ಳಪ್ಪ. ನಿಜ ಕಣಪ್ಪ. ಕೀರ್ತನ್, ನನ್ನ ಮಗಳು ಮೊದಲೆಲ್ಲ ಎಷ್ಟು ಒರಟಾಗಿದ್ಲು ನಿನಗೆ ಗೊತ್ತಲ್ವಾ? ಆದರೆ ನಿನ್ನಿಂದ ಇವಾಗ ತುಂಬಾನೇ ಬದಲಾಗಿದ್ದಾಳೆ. ನೀನು ಅವಳ ಲೈಫ್ ಲಾಂಗ್ ಅವಳ ಜೊತೆಗಿದ್ರೆ ಅವಳು ತುಂಬ ಸುಖವಾಗಿರ್ತಾಳೆ ಅಂತ ನಂಬಿಕೆ ನನಗಿದೆ. ಪ್ಲೀಸ್ ಕಣಪ್ಪ, ಈ ಮದುವೆಗೆ ಒಪ್ಕೋ. ಪ್ಲೀಸ್ ಕೀರ್ತನ್, ನಾನು ನಿಜವಾಗ್ಲೂ ನಿನ್ನ ಪ್ರೀತಿ ಮಾಡ್ತಿದ್ದೀನಿ. ಪ್ಲೀಸ್ ಕಣೋ, ನನ್ನ ಪ್ರೀತಿನ ಒಪ್ಕೊಳ್ಳೋ. ನೀನು ನನ್ನ ಪ್ರೀತಿ ಮಾಡ್ತಿದ್ಯಾ, ಆದರೂ ಅದನ್ನು ಮುಚ್ಚಿಟ್ಟು ಯಾಕೋ ನನ್ನ ದೂರ ಮಾಡ್ತಿದ್ಯಾ? ನೋಡು, ನೀನು ಹೀಗೆ ನನ್ನಿಂದ ದೂರ ಹೋಗೋ ಪ್ರಯತ್ನ ಮಾಡಿದ್ರೆ ನಾನು ಖಂಡಿತವಾಗ್ಲೂ ಈ ಲೋಕನೇ ಬಿಟ್ಟೋಗ್ಬಿಡ್ತೀನಷ್ಟೇ. ಹೇ ಸುರಕ್ಷಾ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಇವಾಗ ಆಗಿರೋ ಗಂಡಾಂತರದಿಂದ ಹುಷಾರಾಗಿ ಮನೆಗೆ ವಾಪಸ್ ಬಂದರೆ ಸಾಕು ಅಂತ ಬೇಡ್ಕೊಳ್ತಾ ಇದ್ದೀವಿ. ಹಾಗಿರುವಾಗ ಮತ್ತೆ ಇದೇನಿದು ಇಂಥ ಮಾತು? ಐ ಆಮ್ ರಿಯಲಿ ಸಾರಿ. ನನ್ನಿಂದ ನಿನಗೆ ತುಂಬ ಹರ್ಟ್ ಆಗಿದೆ ಅಲ್ವಾ? ಇನ್ಯಾವತ್ತೂ ನನ್ನಿಂದ ನಿಂಗೆ ಹರ್ಟ್ ಆಗಲ್ಲ. ನೀನಂದರೆ ನನಗೆ ತುಂಬಾ ಇಷ್ಟ. ಲೈಫ್ ಲಾಂಗ್ ನಿನ್ನ ಸುಖವಾಗಿ ನೋಡ್ಕೋತೀನಿ. ಐ ಲವ್ ಯು ಸುರಕ್ಷಾ, ಐ ಲವ್ ಯು ಸೋ ಮಚ್. ಕೊನೆಗೂ ಅಂತೂ ಇಂತೂ ಜಮೀನ್ದಾರ್ ಮನೆ ಅಳಿಯ ಕೀರ್ತನೆ ಅಂತ ಫಿಕ್ಸ್ ಆಗ್ಬಿಡತ್ತೆ. ಸುರಕ್ಷನ್ ಪ್ರೀತಿನ ಅರ್ಥ ಮಾಡ್ಕೊಂಡು ಕೀರ್ತನ್ ಅವಳ ಪ್ರೀತಿನ ಒಪ್ಕೋತಾನೆ. ಶ್ರೀದೇವಿ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ. ಹಾಯ್ ಶ್ರೀದೇವಿ, ಹೇಗಿದ್ದೀರಾ?
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದರೆ ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ಹೊಸ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ.